ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಕೆಸಿ ವೇಣುಗೋಪಾಲ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ ವೇಣುಗೋಪಾಲ್ ಭೇಟಿ ಮಾಡಿದ್ರೆ ತಪ್ಪೇನು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿ ಅಂತ ಡಿಕೆ ಶಿವಕುಮಾರ್ ಅವರ ಮಾತು. ಮಂಗಳೂರಿನಲ್ಲಿ ಸಿಎಂ ಮತ್ತು ವೇಣುಗೋಪಾಲ್ ಭೇಟಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನ ಕೇಳಿದಂತಹ ಹೊತ್ತಿನಲ್ಲಿ ಅವರು ತಪ್ಪೇನು ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ರು. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲಿ ಅಂತ ಹೇಳಿದ್ರು. ಮಂಗಳೂರು ಏರ್ಪೋರ್ಟ್ನಲ್ಲಿ ಡಿಕೆ ಅವರ ಪರವಾಗಿ ಕೆಲವರು ಘೋಷಣೆಯನ್ನ ಮೊಳಗಿಸಿದ್ರು. ಈ ಘೋಷಣೆ ವಿಷಯವಾಗಿ ಏನು ಹೇಳ್ತೀರಿ ಅನ್ನುವಂತಹ ವಿಚಾರವಾಗಿ ರಾಜಕಾರಣದಲ್ಲಿ ಜೈಕಾರವೂ ಇರುತ್ತೆ, ಧಿಕ್ಕಾರವೂ ಇರುತ್ತೆ, ಎಲ್ಲವನ್ನೂ ಕೂಡ ಸಮಚಿತ್ತವಾಗಿ ಸ್ವೀಕಾರ ಮಾಡಬೇಕು. 10 ವರ್ಷದಿಂದ ಡಿಕೆ ಘೋಷಣೆ ಕೂಗ್ತಾ ಇದ್ದಾರೆ, ಅಭಿಮಾನಿಗಳು ಘೋಷಣೆ ಕೂಗಬಹುದು ಅಂತ ಅವರು ಹೇಳಿದ್ದಾರೆ. ಇವೆಲ್ಲ ಕೆಲವರು ಅಭಿಮಾನಿಗಳು ಮಾತಾಡ್ತಾರೆ, ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲ ಥರದ ಜೈಕಾರಗಳು, ಧಿಕ್ಕಾರಗಳು, ಅಭಿಮಾನದ ಮಾತುಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ತಾರೆ. ಅವೆಲ್ಲ ಕೆಲವರು ಅಭಿಮಾನಿಗಳು ಮಾತಾಡ್ತಾರೆ, ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲ ಥರದ ಜೈಕಾರಗಳು, ಧಿಕ್ಕಾರಗಳು, ಅಭಿಮಾನದ ಮಾತುಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ತಾರೆ. ಭಾಳ ಸಂತೋಷ. ವೇಣುಗೋಪಾಲು ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ, ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ, ಖರ್ಗೆ ಸಾಹೇಬರು ಭೇಟಿ ಮಾಡೋದೇ ದಿಸ್ ಇಸ್ ಆಲ್ ಎ ಫ್ಯಾಮಿಲಿ ಅಫೇರ್. ಅವರೆಲ್ಲರೂ ಮಾತಾಡ್ತಾರೆ, ಪಕ್ಷದ ಏನೇ ವಿಚಾರ ಆದರೂ. ಭಾಳ ಸಂತೋಷ. ವೇಣುಗೋಪಾಲು ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ, ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ, ಖರ್ಗೆ ಸಾಹೇಬರು ಭೇಟಿ ಮಾಡೋದೇ ದಿಸ್ ಇಸ್ ಆಲ್ ಎ ಫ್ಯಾಮಿಲಿ ಅಫೇರ್. ಅವರೆಲ್ಲರೂ ಮಾತಾಡ್ತಾರೆ, ಪಕ್ಷದ ಏನೇ ವಿಚಾರ ಆದರೂ. ಭಾಳ ಸಂತೋಷ. ವೇಣುಗೋಪಾಲು ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ, ರಾಹುಲ್ ಗಾಂಧಿ ಭೇಟಿ ಮಾಡೋದು. ಈಗ ಡಿಕೆ ಶಿವಕುಮಾರ್ ಅವರು ಯಾರನ್ನಾದ್ರೂ ಭೇಟಿ ಮಾಡ್ತಾರೆ ಅಂದ್ರೆ ಅದನ್ನ ಸಿದ್ದರಾಮಯ್ಯನವರು ತಪ್ಪು ಅಂತ ಹೇಳಕ್ಕಾಗಲ್ಲ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅನ್ನೋದ್ರಲ್ಲಿ ತಪ್ಪನ್ನ ಅರ್ಥ ಹುಡ್ಕೋಕ್ಕೂ ಆಗಲ್ಲ. ಅದು ಡಿಕೆ ಶಿವಕುಮಾರ್ ಅವರ ಮಾತಾಗಿದೆ. ಆಮೇಲೆ ಯಾರೇ ಏನೇ ಜೈಕಾರ ಕೂಗಿದ್ರೂ ಕೂಡ ಎಷ್ಟೋ ವೇದಿಕೆಗಳಲ್ಲಿ ನಾವು ನೋಡಿದ್ದೀವಿ, ಡಿಕೆ ಅಂತ ಕೂಗ್ದಾಗಿರಬಹುದು ಅಥವಾ ಟಗರು ಅಂತ ಕೂಗ್ದಾಗಿರಬಹುದು. ಎರಡೂ ಕಡೆಯ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಒಂದೇ ರೀತಿಯ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇದೆಲ್ಲ ಸರಿಯಲ್ಲ ಅಂತ.